ನಮಸ್ಕಾರ ಸ್ನೇಹಿತರೆ, ನಿಮ್ಮ ಅಚ್ಚುಮೆಚ್ಚಿನ ಮಾಹಿತಿ ಮಂಜರಿ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಪ್ರತಿದಿನ ಹೊಸ ವಿಡಿಯೋಗಳ ಮೂಲಕ ಹೊಸ ಮತ್ತು ಉಪಯುಕ್ತ ಮಾಹಿತಿಗಳನ್ನು ನಿಮಗೆ ತಲುಪಿಸುವ ಪ್ರಾಮಾಣಿಕ ಪ್ರಯತ್ನ ನಮ್ಮದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮಗೆ ದೊಡ್ಡ ಪ್ರೇರಣೆ. ಹಾಗಾದರೆ ಬನ್ನಿ ಇಂದಿನ ಮುಖ್ಯ ವಿಷಯವನ್ನು ಪ್ರಾರಂಭಿಸೋಣ. ಶ್ರೀಕೃಷ್ಣ ಜನ್ಮಾಷ್ಟಮಿ ಭಕ್ತಿ ಮತ್ತು ಆಚರಣೆಯ ಮಹೋತ್ಸವ. ಶ್ರೀಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ ಭಾರತದಾದ್ಯಂತ ಅತ್ಯಂತ ಸಡಗರ ಮತ್ತು ಭಕ್ತಿಯಿಂದ ಆಚರಿಸಲಾಗುವ ಹಬ್ಬ. ಈ ದಿನವನ್ನು ವಿಷ್ಣುವಿನ 8ನೇ ಅವತಾರವಾದ ಶ್ರೀಕೃಷ್ಣನ ಜನ್ಮದಿನ ಎಂದು ಆಚರಿಸಲಾಗುತ್ತದೆ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಇದು ಶ್ರಾವಣ ಅಥವಾ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯೆಂದು ಬರುತ್ತದೆ. ಈ ಹಬ್ಬವು ಕೇವಲ ಒಂದು ಧಾರ್ಮಿಕ ಆಚರಣೆಯಲ್ಲ, ಬದಲಿಗೆ ಭಕ್ತಿ, ಸಂಸ್ಕೃತಿ ಮತ್ತು ಸಂತೋಷದ ಸಂಕೇತವಾಗಿದೆ. ಪೌರಾಣಿಕ ಹಿನ್ನೆಲೆ. ಜನ್ಮಾಷ್ಟಮಿಯ ಕಥೆಯು ಹಲವು ಶತಮಾನಗಳಷ್ಟು ಹಳೆಯದು. ವಿಷ್ಣುವಿನ 8ನೇ ಅವತಾರವಾದ ಶ್ರೀಕೃಷ್ಣನು ಮಥುರಾದ ಕ್ರೂರ ದೊರೆ ಕಂಸನ ಸೆರೆಮನೆಯಲ್ಲಿ ದೇವಕಿ ಮತ್ತು ವಸುದೇವರ ಮಗನಾಗಿ ಜನಿಸಿದನು. ಆ ಸಮಯದಲ್ಲಿ ಮಥುರಾದ ಜನರನ್ನು ಕಂಸನ ದಬ್ಬಾಳಿಕೆಯಿಂದ ರಕ್ಷಿಸಲು ದೈವಿಕ ಶಕ್ತಿಯು ಮನುಷ್ಯ ರೂಪದಲ್ಲಿ ಭೂಮಿಗೆ ಬಂದಿತು ಎಂಬ ನಂಬಿಕೆ ಇದೆ. ಕೃಷ್ಣನು ಹುಟ್ಟಿದ ತಕ್ಷಣ ಆತನ ತಂದೆ ವಸುದೇವರು ಮಗುವನ್ನು ಯಮುನಾ ನದಿಯನ್ನು ದಾಟಿ ಗೋಕುಲದಲ್ಲಿರುವ ನಂದ ಮತ್ತು ಯಶೋದೆಗೆ ಒಪ್ಪಿಸಿದರು. ಅಲ್ಲಿ ಕೃಷ್ಣನು ಬೆಳೆದು ತನ್ನ ಬಾಲ್ಯದ ಲೀಲೆಗಳಿಂದ ಗೋಕುಲದ ಜನರನ್ನು ಆನಂದಪಡಿಸಿದನು ಮತ್ತು ನಂತರ ದುಷ್ಟ ಕಂಸನನ್ನು ವಧಿಸಿ ಧರ್ಮವನ್ನು ಪುನಃಸ್ಥಾಪಿಸಿದನು. ಆಚರಣೆಯ ವೈಶಿಷ್ಟ್ಯಗಳು. ಜನ್ಮಾಷ್ಟಮಿ ಆಚರಣೆಗಳು ಭಾರತದ ವಿವಿಧ ಭಾಗಗಳಲ್ಲಿ ವಿಭಿನ್ನವಾಗಿರುತ್ತವೆ, ಆದರೆ ಮೂಲ ಭಾವನೆ ಒಂದೇ. ಪ್ರಮುಖವಾಗಿ ಈ ಕೆಳಗಿನ ಆಚರಣೆಗಳನ್ನು ಕಾಣಬಹುದು. ಉಪವಾಸ ಮತ್ತು ಪೂಜೆ. ಭಕ್ತರು ಜನ್ಮಾಷ್ಟಮಿಯಂದು ಉಪವಾಸವನ್ನು ಆಚರಿಸುತ್ತಾರೆ. ಮಧ್ಯಾಹ್ನದಿಂದ ರಾತ್ರಿಯವರೆಗೆ ಯಾವುದೇ ಆಹಾರ ಸೇವಿಸದೆ ಕೃಷ್ಣನ ಜನ್ಮದ ನಂತರ ಮಧ್ಯರಾತ್ರಿಯಲ್ಲಿ ಉಪವಾಸ ಮುರಿಯುತ್ತಾರೆ. ರಾತ್ರಿ 12 ಗಂಟೆಗೆ ಕೃಷ್ಣನ ಮೂರ್ತಿಯನ್ನು ತೊಟ್ಟಿಲಲ್ಲಿಟ್ಟು ಪೂಜಿಸುತ್ತಾರೆ. ಹಾಲು, ಮೊಸರು, ಜೇನುತುಪ್ಪ, ತುಪ್ಪ ಮತ್ತು ಗಂಗಾಜಲ ಬಳಸಿ ಅಭಿಷೇಕ ಮಾಡಲಾಗುತ್ತದೆ. ನಂತರ ಭಗವಂತನಿಗೆ ಬಗೆ ಬಗೆಯ ಸಿಹಿ ತಿಂಡಿಗಳನ್ನು, ವಿಶೇಷವಾಗಿ ಬೆಣ್ಣೆ ಮತ್ತು ಮೊಸರನ್ನು ಅರ್ಪಿಸಲಾಗುತ್ತದೆ. ಮಕ್ಕಳ ವೇಷಭೂಷಣ. ಈ ದಿನದಂದು ಅನೇಕ ಕುಟುಂಬಗಳಲ್ಲಿ ಮಕ್ಕಳಿಗೆ ರಾಧಾಕೃಷ್ಣರ ವೇಷಭೂಷಣ ಹಾಕಲಾಗುತ್ತದೆ. ಇದು ಹಬ್ಬದ ಉತ್ಸಾಹವನ್ನು ಹೆಚ್ಚಿಸುತ್ತದೆ ಮತ್ತು ಕೃಷ್ಣನ ಬಾಲ್ಯದ ಕಥೆಗಳನ್ನು ಮಕ್ಕಳಿಗೆ ತಿಳಿಸುತ್ತದೆ. ದಹಿ ಹಂಡಿ ಆಚರಣೆ. ಮಹಾರಾಷ್ಟ್ರದಲ್ಲಿ ದಹಿ ಹಂಡಿ ಎಂಬ ಆಚರಣೆ ಬಹಳ ಪ್ರಸಿದ್ಧವಾಗಿದೆ. ಮಡಕೆಯಲ್ಲಿ ಮೊಸರು ಅಥವಾ ಬೆಣ್ಣೆಯನ್ನು ತುಂಬಿ ಎತ್ತರಕ್ಕೆ ಕಟ್ಟಿರುತ್ತಾರೆ. ಯುವಕರು ಮಾನವ ಗೋಪುರ ನಿರ್ಮಿಸಿ ಆ ಮಡಕೆಯನ್ನು ಒಡೆದು ಗೋವಿಂದ ಎಂದು ಘೋಷಿಸುತ್ತಾರೆ. ಇದು ಕೃಷ್ಣನ ಬಾಲ್ಯದ ತುಂಟತನವನ್ನು ನೆನಪಿಸುತ್ತದೆ. ಭಜನೆ ಮತ್ತು ಸಂಕೀರ್ತನೆ. ದೇವಾಲಯಗಳಲ್ಲಿ ಮತ್ತು ಮನೆಗಳಲ್ಲಿ ರಾತ್ರಿ ಪೂರ್ತಿ ಭಗವಾನ್ ಕೃಷ್ಣನ ಭಜನೆಗಳು ಮತ್ತು ಕೀರ್ತನೆಗಳು ನಡೆಯುತ್ತವೆ. ಭಕ್ತರು ಒಟ್ಟಾಗಿ ಸೇರಿ ಹರೇ ಕೃಷ್ಣ ಮಹಾಮಂತ್ರ ಪಠಿಸುತ್ತಾರೆ. ಸಾಂಸ್ಕೃತಿಕ ಮಹತ್ವ. ಶ್ರೀಕೃಷ್ಣ ಜನ್ಮಾಷ್ಟಮಿಯು ಕೇವಲ ಧಾರ್ಮಿಕ ಆಚರಣೆಯಲ್ಲ, ಬದಲಿಗೆ ಸಮಾಜದ ವಿವಿಧ ಸ್ತರಗಳನ್ನು ಒಂದುಗೂಡಿಸುವ ಒಂದು ಸೇತುವೆಯಾಗಿದೆ. ಕೃಷ್ಣನು ತನ್ನ ಜೀವನದುದ್ದಕ್ಕೂ ಪ್ರೀತಿ, ಸ್ನೇಹ, ಧರ್ಮ ಮತ್ತು ಸತ್ಯದ ಸಂದೇಶವನ್ನು ಸಾರಿದ್ದಾನೆ. ಮಹಾಭಾರತದಲ್ಲಿ ಆತ ಅರ್ಜುನನಿಗೆ ಬೋಧಿಸಿದ ಭಗವದ್ಗೀತೆ ಇಂದಿಗೂ ಮಾನವಕುಲಕ್ಕೆ ಮಾರ್ಗದರ್ಶಿಯಾಗಿದೆ. ಕೃಷ್ಣನ ಜೀವನವು ಕಷ್ಟಗಳನ್ನು ಧೈರ್ಯದಿಂದ ಎದುರಿಸುವುದು ಮತ್ತು ಅಧರ್ಮವನ್ನು ನಿರ್ಮೂಲನ ಮಾಡುವುದನ್ನು ಕಲಿಸುತ್ತದೆ. ಹೀಗಾಗಿ ಜನ್ಮಾಷ್ಟಮಿ ಹಬ್ಬವು ಪ್ರತಿವರ್ಷವೂ ನಮಗೆ ಕೃಷ್ಣನ ಪವಿತ್ರ ಬೋಧನೆಗಳನ್ನು ಸ್ಮರಿಸಲು ಮತ್ತು ಧಾರ್ಮಿಕ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರೇರೇಪಿಸುತ್ತದೆ. ಇದು ಭಕ್ತಿಗೆ, ಆನಂದಕ್ಕೆ ಮತ್ತು ಸಾಮರಸ್ಯಕ್ಕೆ ಒಂದು ವೇದಿಕೆಯಾಗಿದೆ.